ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು? ನೀವು ಇಷ್ಟಪಟ್ಟಿದ್ರಲ್ಲ ಅವ್ರು ಮಾತ್ರ ಪ್ರೀತಿನ? ನಿಮ್ಮಪ್ಪ ಅಮ್ಮ ನಿಮ್ಮ ಮೇಲೆ ಇಟ್ಟಿರೋದೇನು? ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಮೇಲೆ ಇಟ್ಟಿರೋದೇನು? ಅದು ಪ್ರೀತಿನೇ ಅಲ್ವಾ? ಯಾವುದಕ್ಕೆ ಬರೀ ಲೇಬಲ್ ಮಾಡಿ ಅದಕ್ಕೆ ಮಾತ್ರ ಅಂತ ಜೋಡಿಸ್ತಿದ್ದೀರಾ? ಲವ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಅಂತ ಹೇಳ್ಬೋದಿತ್ತಲ್ಲ. ಪ್ರೀತಿ ಮಾಡಿ ಖುಷಿಯಾಗಿರೋದಕ್ಕಿಂತ ಪ್ರೀತಿ ಮಾಡಿ ಅದನ್ನು ನೋವು ಅನುಭವಿಸ್ತಿರೋರು ಜಾಸ್ತಿ. ಪ್ರೀತಿ ಮಾಡಿದ್ಮೇಲೆ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ನೆನಪು ಬರೋ ನಿಮಗೆ ಇವತ್ತು ಇಗ್ನೋರ್ ಮಾಡಿದಂಗೆ ಅವತ್ತು ಇಗ್ನೋರ್ ಮಾಡಿದರೆ ಇಷ್ಟು ದೂರ ಬರ್ತಾನೆ ಇರಲಿಲ್ಲ ಅವನು. ಮಾಡ್ಬೋದಿತ್ತಲ್ಲ. ಯಾಕೆ ಈಜಿ ದಡ ಸೇರ್ಕೊಳ್ಳೋ ಶಕ್ತಿ ಎಲ್ಲರಿಗೂ ಇರೋಲ್ಲ. ಎಷ್ಟೋ ಜನ ಮಧ್ಯದಲ್ಲೇ ಮುಳುಗ್ಬಿಡ್ತಾರೆ. ಹಾಗಿದ್ಮೇಲೆ ನೀವು ಎಂತಕ್ಕೆ ಮಾಡ್ತೀರಾ? ಬಿಟ್ಬಿಡಿ, ಇಷ್ಟ ಅಂತ ಹೇಳ್ಬಿಡಿ. ಪ್ರೀತಿ ಅಂದ ತಕ್ಷಣ ಬ್ಲೈಂಡ್ ಆಗಿಬಿಡ್ತಾರೆ. ಯಾವುದು ಸರಿ, ಅದು ತಪ್ಪ, ಅದು ಏನು ಮಾಡ್ತಿದ್ದೀವಿ, ಎಲ್ಲೋ ಹೋಗ್ತಿದ್ದೀವಿ, ಏನೋ ಗೊತ್ತಿರಲಿ, ಎಲ್ಲ ಮರೆತು ಎಲ್ಲನೂ ಕೈ ಕೊಟ್ಬಿಡ್ತಾರೆ. ಅದೇ ಮಾಡೋದಕ್ಕೆ ಹೋಗ್ಬಿಟ್ಟು ಸಂಬಂಧಗಳ ವ್ಯಾಲ್ಯೂ, ಫ್ರೆಂಡ್ಶಿಪ್ ವ್ಯಾಲ್ಯೂ ಯಾವುದು ಗೊತ್ತಾಗಲ್ಲ. ಓಕೆ, ವೆಲ್ ಆ್ಯಂಡ್ ಗುಡ್. ಅವ್ರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದಾರಾ, ಖುಷಿ. ವಾಟ್ ಇಫ್ ಅರ್ಧದಲ್ಲೇ ಬಿಟ್ಟೋದ್ರೆ ಏನು ಮಾಡ್ತೀರಾ? ನೀವು ಇಷ್ಟಪಟ್ಟವರು, ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ದಿನದಿಂದ ಫ್ಯಾಮಿಲಿ ಅಂದ್ರೇನು, ಫ್ರೆಂಡ್ಸ್ ಅಂತಾಗಿ ಪ್ರೀತಿಯಿಂದ ಕಲಿಯೋದು ಇಷ್ಟ. ನಾವು ಹೆಂಗಿದ್ವಿ, ಹೆಂಗಾಗಿದ್ದೀವಿ, ರೆಸ್ಪಾನ್ಸಿಬಿಲಿಟಿ ಏನು, ಟೈಮ್ ಏನು, ಇಷ್ಟು ದಿನ ಏನು ಮಾಡ್ತಿದ್ವಿ ಅನ್ನೋ ಗಿಲ್ಟ್ ಕಾಡ್ಬಿಡುತ್ತೆ. ಪ್ರೀತಿ ಅಂದ ತಕ್ಷಣ ಒಬ್ಬ ಮನುಷ್ಯ ಎಷ್ಟು ರೆಸ್ಪಾನ್ಸಿಬಲ್ ಆಗ್ಬಿಡ್ತಾನಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಪರ್ಸ್ಪೆಕ್ಟಿವ್ ಇರುತ್ತೆ. ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ನೋಡಿದ್ದು, ನನಗೆ ಕಾಣಿಸಿದ್ದು ಇದು. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.